ಕೋಳಿ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಕಿತ್ತಾಟ. ಸರ್ಕಾರಿ ಆಸ್ಪತ್ರೆಗೂ ನುಗ್ಗಿ ಹಲ್ಲೆ, ಬೆಚ್ಚಿಬಿದ್ದ ರೋಗಿಗಳು. ಕೋಳಿ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಶುರುವಾದ ಸಣ್ಣ ಜಗಳವೊಂದು ವಿಕೋಪಕ್ಕೆ ತಿರುಗಿ ಸರ್ಕಾರಿ ಆಸ್ಪತ್ರೆಯೊಳಗೂ ನುಗ್ಗಿ ರೌಡಿಗಳಂತೆ ವರ್ತಿಸಿ ಮನಬಂದಂತೆ ಥಳಿಸಿರುವ ಆತಂಕಕಾರಿ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿಯಲ್ಲಿ ನಡೆದಿದೆ. ಇದರಿಂದ ರೋಗಿಗಳು ಹಾಗೂ ಸಿಬ್ಬಂದಿ ಕೆಲಕಾಲ ಆತಂಕಕ್ಕೊಳಗಾಗಿದ್ದಾರೆ. ಗೌರಿಬಿದನೂರಿನ ತಿಪ್ಪಗಾನಹಳ್ಳಿ ಗ್ರಾಮದ ಮಮತಾ ಮತ್ತು ದಾಳಪ್ಪ ದಂಪತಿ ಸಾಕುತ್ತಿದ್ದ ಕೋಳಿಗಳು ನೆರೆಮನೆಯ ಅಶ್ವತ್ಥಪ್ಪ ಎಂಬುವರ ಮನೆ ಮುಂದೆ ಗಲೀಜು ಮಾಡಿದ್ವಂತೆ. ಇದೇ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾತಿಗೆ ಮಾತು ಬೆಳೆದು ಮಾರಾಮಾರಿ ನಡೆದಿದೆ. ಘಟನೆಯಲ್ಲಿ ದಾಳಪ್ಪ ಹಾಗೂ ರವಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರವಿ ಹಾಗೂ ಮಮತಾ ಮೇಲೆ ಅಶ್ವತ್ಥಪ್ಪ ಅಂಡ್ ಗ್ಯಾಂಗ್ ಆಸ್ಪತ್ರೆಗೆ ನುಗ್ಗಿ ಮನಬಂದಂತೆ ರವಿ ಹಾಗೂ ಮಮತಾ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇನ್ನು ಹಲ್ಲೆಗೊಳಗಾದ ಮಮತಾ ಮಾತನಾಡಿ, ಬರೀ ಕೋಳಿ ವಿಚಾರಕ್ಕೆ ದೊಣ್ಣೆ ತಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ನನ್ನ ಗಂಡ ಈಚೆಗೆ ಬಂದ್ರೆ ಸಾಯಿಸ್ತೀನಿ ಬಿಡಲ್ಲ, ನಿನ್ನ ಗಂಡನ ತಲೆ ತಗೊಂಡೇ ಹೋಗೋದು ಅಂತ ಬೆದರಿಕೆ ಹಾಕಿದ್ದಾರೆ. ಇದರಿಂದ ನನಗೂ ನನ್ನ ಪತಿಗೆ ಜೀವ ಬೆದರಿಕೆ ಇದೆ, ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಎಂದು ಕಣ್ಣೀರು ಹಾಕಿದ್ದಾರೆ. ಏನಾಗಿದೆ ಅಕ್ಕ ನಿಮಗೆ? ಮನೆ ಮುಂದೆ ಅವರು ಗಲಾಟೆ ಮಾಡೋದು, ದೊಣ್ಣೆ ತಗೊಂಡು ರಾತ್ರಿ ಆಟೋಯಿಂದ ಹಿಡಿದು ಬಂದು ದೊಣ್ಣೆ ತಗೊಂಡು ಹೊಡೆದಿರೋದಷ್ಟೇ. ನನ್ನ ಗಂಡನಿಗೆ ಆಗಕ್ಕೆ ಹೋದ್ರು, ನಾನು ಇಟ್ಕೊಂಡೆ, ಅದು ಏಟು ನನಗೆ ಬಿತ್ತು. ಮೊದಲೇನ ಗಲಾಟೆ ಇತ್ತಾ? ಏನೂ ಇಲ್ಲ, ಕೋಳಿ ಜಗಳಕ್ಕೆ ಗಲಾಟೆ ಅಷ್ಟೇ, ಇನ್ನೇನಿಲ್ಲ. ದುಡ್ಡು ವ್ಯವಹಾರ ಅಂತದ್ದು ಏನೂ ಇರಲಿಲ್ಲ? ಏನೂ ಇಲ್ಲ. ಯಾರ್ಯಾರಿದ್ರು? ನಾನು ನನ್ನ ಗಂಡ ಇಬ್ಬರು ಇದ್ದಿದ್ದು. ಅವರು ಯಾರ್ಯಾರು? ಅವರು ತಂದೆ, ಹೆಂಡತಿ, ಅಶೋಕ, ನಂದನೇ ಹೊಡೆದಿರೋದು. ದೊಣ್ಣೆ ತಗೊಬಂದು ನಂದ ಹೊಡೆದಿರೋದು. ನನ್ನ ಗಂಡ ಈಚೆಗೆ ಬಂದರೂ ಸಾಯಿಸಾಕ್ತಾನಂತೆ ಅವನು. ರಾತ್ರಿ ಬಂದಿಲ್ಲೇ ಹೇಳೋದು ಹಂಗೆ, ನೀನು ಹೆಂಗೆ ಬರ್ತೀಯ ಬಾ ಈಚೆಗೆ, ನಿನ್ನ ಗಂಡ ಹೆಂಗೆ ಓಡಾಡಲಿ, ತಲೆ ತಗೊಂಡೇ ಹೋಗೋದು, ನಾನು ಮಚ್ಚಿ ತಗೊಂಡು ಬಂದು ತಲೆ ತಗೊಂಡೇ ಹೋಗೋದು ಅಂತ ಹೇಳೋದು. ಸದ್ಯ ವಿಷಯ ತಿಳಿದಿದ್ದಂತೆ ಗೌರಿಬಿದನೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಘಟನೆ ಸಂಬಂಧ ಎರಡು ಕಡೆಯವರಿಂದ ದೂರು ಪಡೆದುಕೊಂಡಿರುವ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಮನುಷ್ಯ ಜನ್ಮ ಬೇಡ ದೇವನೇ. ಜಿಲಾನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.